ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್. ಅದೆಷ್ಟು ವೆಲ್ಕಮ್ ಬ್ಯಾಕ್ಗಳು ಹೇಳ್ಬಿಟ್ಟಿದ್ದೀನೋ ವಿಡಿಯೋದಲ್ಲಿ ಗೊತ್ತಿಲ್ಲ. ಏನೋ ಒಂದು 3-4 ದಿನದ್ದು ಎಲ್ಲ ಮಿಕ್ಸ್ ಮಾಡಿ ಚೋಚೋಬಾತ್ ವಿಡಿಯೋ ಥರ ಮಾಡಿಬಿಡ್ತಾ ಇದ್ದೀನಿ ಅನ್ಸುತ್ತೆ. ಇದನ್ನು ಹೇಳ್ತೀನಿ ಯಾಕೆ ಏನಾಯಿತು, ಯಾಕೆ ವಿಡಿಯೋಗಳನ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನನಗೆ ಅಂತ. ಅದಕ್ಕಿಂತ ಮೊದಲು ನಿನ್ನೆ ನೈಟು ಇಡ್ಲಿ ತರಿಸಿದೆ ಹೋಟ್ಲಿಂದ. ಅದನ್ನು ಮನು ಮೋಟಿ ಮೂಸಾಗೆ ಹಾಕೋದಕ್ಕೆ ಅಂತ ಓಡಾಡ್ತಾವ್ರೆ. ಅದೆಲ್ಲೆಲ್ಲೋ ನುಗ್ಗೋಡಾಡ್ತಾವ್ರೆ. ತಿಂದೇನೆ ತಿಂದ್ಯಾ? ನಾಲ್ಗೆ ಸಾವ್ರ್ಕೊಂಡು ಬತ್ತಾವಳೆ, ತಿನ್ಕೊಂಡು ಬಂದವಳು ಏನೋ. ಅದ್ಯಾಕೋ ಮನು ಅಲ್ಲಿ ಹೋದ್ರು, ಏನಕ್ಕೆ ಹೋಗಿದ್ದಾರೆ ನೋಡೋಣ. ಯಾಕಪ್ಪ ಅನ್ನು ಎಲ್ಲೆಲ್ಲೋ ನುಗ್ಗೋಯ್ತಾವ್ರೆ. ಮನು ಏನು ನೋಡ್ತಾ ಇದೆಯಾ? ಮರಿಗಳು ಎಲ್ಲವೇ ಇಲ್ಲಿಲ್ವಾ? ಕೊಡ ಅವಕ್ಕೇನೆ. ಅದೇ ನೋಡ್ತಾ ಇದ್ದೀನಿ. ಯಾರೋ ಊಟ ಹಾಕ್ತಾರೆ ಮರಿಗಳಿಗೆ. ಎಲ್ಲ ನೋಡ್ಕೊಂಡು ನೀಟಾಗಿ ಬಂದು ಇದ್ರಲ್ಲಿ ಹಾಕೋರೆ. ಎಷ್ಟವೆ? 8 ಅವೆ. ಅವ್ರ ಅಮ್ಮ ಇಲ್ವಾ ಅಲ್ಲಿ? ಅಲ್ಲೈತೆ, ಅದು ಕರಿತಾ ಇದ್ರೆ ಬರ್ತಾ ಇಲ್ಲ. ಇಲ್ಲಿ ಇಟ್ಬಿಡು, ಬಂದು ತಿನ್ಕೊಳತ್ತೆ. ಅದಕ್ಕೆ ಬರಲ್ಲ, ಅದು ಬಂದ್ಬಿಡ್ತವೆ ಅಂತ. ಏನು ಬರಲ್ಲ. ಅವಳು ಬಿಡಕ್ಕಾರು ಬಿಡ್ತಾಳ. ಅವ್ನು ಇಲ್ಲಿ ಬರೋಕ್ಕೆ ಓಪನ್ ಮಾಡಿ ಇಟ್ಬಿಡು. ಹಂಗೆ ಇಟ್ಬಿಡು, ಬಂದು ತಿನ್ಕೊಂತಾಳೆ. ಅದು ನೋಡಲ್ಲಿ ನಿನ್ನ ನೋಡ್ತಾ ಇರೋದು, ಎತ್ಕೋಣ ಅಂತ. ಚೆನ್ನಾಗವೆ ಎಲ್ಲ. ಈಗ ಚೆನ್ನಾಗವೆ. ಅವೆಲ್ಲ ದೊಡ್ಡವಾದ್ಮೇಲೆ ಹೇಳು. ಏರಿಯಾ ತುಂಬ ಮನುಷ್ಯರಿಗಿನ್ನ ಇವರೇ ಜಾಸ್ತಿ ಇರ್ತಾರ ಅಂತ. ಬಿಸಿಲಿಗೆ ಅಲ್ಲಿ ನೆರಳೆ. ಬಿಸಿಲಲ್ಲೇ ಮಲಗಿದ್ದೀನಿ. ಹೌದಾ? ಎದ್ಬಿರ್ಸದ್ನಲ್ಲ ಈಗ, ಅದಕ್ಕೆ ನಾಲ್ಕು ರೋಫ್ ಬೇರೆ ಹಾಕ್ತಾವೆ. ಮನು ಎದ್ದೇಳಿಸಿದ್ನಲ್ಲ. ಆದರೆ ಮನುಗೆ ಏನು ಕದ್ದೇಳಿಸ್ತೆ ನಮ್ಮನ್ನ ಅಂತ. ಬಾ, ಅದು ಬಂದು ಹಾಲು ಕುಡಿಸ್ಲಿ. ನಾವು ಅಲ್ಲೇ ಇದ್ದರೆ ಬರಲ್ಲ ಅವರಮ್ಮ. ಸೊ ಇಷ್ಟು ನಾಯಿಗಳಿಗೆ ಇವಾಗ ಊಟ ಹಾಕಿ ಆಯಿತು. ಹೋಗಿ ಮಲ್ಕೋಬೇಕು. ಮಲ್ಕೊಳ್ಳೋ ಮೊದಲು ಏನಾಯಿತು ಅಂತ ಹೇಳ್ಬಿಟ್ಟು ಆಮೇಲೆ ಹೋಗಿ ಮಲ್ಕೊಂಡು ರೆಸ್ಟ್ ಮಾಡೋಣ ಅಂದ್ಕೊಂಡು ವಿಡಿಯೋನ ಅಗೇನ್ ಸ್ಟಾರ್ಟ್ ಮಾಡಿದೆ. ಹೋಗು ನಿನ್ನ ಬೆಡ್ರೂಮ್ಗೆ ಹೋಗು. ಹೇಳಿದ ತಕ್ಷಣ ಓಡೋಯ್ತಾವಳೆ. ಅವಳು ಬೆಡ್ರೂಮ್ ನೋಡಿಲ್ಲ ಅಲ್ವಾ ನೀವು? ತೋರಿಸ್ತೀನಿ ಬನ್ನಿ. ಇಲ್ಲಿ ನೆಗೆದು ಬಿಡ್ತಾಳೇನೋ. ಅದು ಇದು ಅವಳ ಬೆಡ್ರೂಮು. ಇಲ್ಲಿ ಸ್ಲ್ಯಾಬ್ ಹಾಕಿದ್ದೀವಲ್ಲ, ಈ ಸ್ಲ್ಯಾಬ್ ಕೆಳಗಡೆ ಬಂದು ಮಲ್ಕೊಂತಾಳೆ ಬಿಸಿಲು ಅವಾಯ್ಡ್ ಮಾಡೋಕ್ಕೆ, ತಣ್ಣಗಾಗತ್ತಂತಲ್ಲಿ. ಸೊ ಏನಾಯಿತು ಅಂದರೆ ಏನೂ ಆಗಿಲ್ಲ, ಸಿಂಪಲ್ ಇಷ್ಟೇ. ಅವಾಗವಾಗ ವಿಡಿಯೋನಲ್ಲಿ ಹೇಳ್ತಾ ಇದ್ನಲ್ಲ ಆನ್ ಆ್ಯಂಡ್ ಆಫ್ ಫೀವರು ಅಂತ. ಅದೆಲ್ಲ ಸಡನ್ನಾಗಿ ಕಿಕ್ ಆಫ್ ಆಗೋಯ್ತು. ಓವರ್ ಶೂಟ್ ಆಗೋಯ್ತು ಸಡನ್ ಆಗಿ ಇಬ್ರಿಗೂ. ಸೊ ಅದರಲ್ಲಿ ಸಿವಿಯರ್ ಆಗಿದ್ದು ನನಗೆ 2 ಡೇಸಿಂದ ಅಸಿಡಿಟಿ ಆಗೋಯ್ತು. ಏನಕ್ಕೆ ಅಂತ ಗೊತ್ತಿಲ್ಲ. ಅಂದರೆ ಸರಿಯಾಗಿ ಊಟನೂ ತಿಂತಿರ್ಲಿಲ್ಲ ನಾನು, ಬಿಡಿ ಆಗ್ತಿಲ್ಲ ಸೇರ್ತಿಲ್ಲ ಅನ್ಕೊಂಡು. ಸೊ ಅದು ಓವರ್ ಶೂಟ್ ಆಗಿ 2 ಡೇಸಿಂದ ಅಸಿಡಿಟಿ ಆಗಿ ಅದು ಒದ್ದಾಡಿ ನೆನ್ನೆ ಕರ್ಕೊಂಡೋಗಿ ಮನು ಡ್ರಿಪ್ ಎಲ್ಲ ಹಾಕ್ಸ್ಕೊಂಡು ಕರ್ಕೊಂಡು ಬಂದ್ರು ನೈಟು. ಅದಾದ್ಮೇಲೆ ಒಂದು ಸ್ವಲ್ಪ ಪರವಾಗಿಲ್ಲ. ಇವಾಗ ಒಂದು 2-3 ಡೇಸ್ ರೆಸ್ಟ್ ಮಾಡಬೇಕು ಚೆನ್ನಾಗಿ ಅಂತ ಹೇಳಿದ್ದಾರೆ. ಓವರ್ ಲಿಕ್ವಿಡ್ ತಗೊಳ್ಳಿ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ನೀರು, ಎಳ್ನೀರು ಇವೆಲ್ಲ ಜಾಸ್ತಿ ತಗೊಂತಾ ಇದ್ದೀನಿ. ಇವರಿಗೆ ಬೆಳಗ್ಗೆಯಿಂದ ಪುನಃ ಸ್ಟಮಕ್ ಅಪ್ಸೆಟ್ ಆಗಿದೆ. ಹಿಂಗೆ ನೋಡಿ, ಒಬ್ರು ಏನೋ ಒಂದ್ ಸ್ವಲ್ಪ ಹುಷಾರಾಗ್ತಿದೀವಿ ಅಂದ್ರೆ ಇನ್ನೊಬ್ರು ಮಲ್ಕೊಂತ ಇದೀವಿ. ಅಟ್ ಎ ಟೈಮ್ ಬ್ಯಾಕ್ ಟು ಬ್ಯಾಕ್ ಒಬ್ರು ತಪ್ಪಿ ಒಬ್ರು ಒಂದು ವೀಕಿಂದ ಇದೇ ಸ್ಟೋರಿ ಆಗ್ತಾ ಇದೆ. ಹೀಗಾಗಿ ಏನು ಕೆಲ್ಸನೂ ಸರಿಯಾಗಿ ಮಾಡಕ್ ಆಗ್ತಿಲ್ಲ ನಮಗೆ. ಯಾಕೆ ಹಿಂಗ ಆಗ್ತಿದೆ ಸಡನ್ ಆಗಿ ಅಂತಾನು ಗೊತ್ತಿಲ್ಲ. ಏನೋ ನಮ್ ಟೈಮೇ ಚೆನ್ನಾಗಿಲ್ಲ ಅನ್ಸುತ್ತೆ. ಓಕೆ, ತುಂಬಾ ದಿನಗಳಾದ್ಮೇಲೆ ಈ ತರ ಆಗ್ತದೆ. ಲಾಸ್ಟ್ ಇಯರ್ ಆಗಿತ್ತು, ಈ ಇಯರ್ ವರ್ಷಕ್ಕೊಂದ್ಸರಿ ಆಗಲೇಬೇಕು. ಅದೇನೆ ಇಷ್ಟ ಆಗಿದ್ದಕ್ಕೆ ಆಗಿಲ್ಲ. ಇನ್ನೂ ಒಂದು 2 ಡೇಸ್ ನನಗೆ ಟೈಮ್ ಬೇಕು ಅನ್ಸುತ್ತೆ ರಿಕವರ್ ಆಗೋದಕ್ಕೆ. ಕಂಪ್ಲೀಟ್ ರಿಕವರ್ ಆಗೋ ತನಕ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ, ಬೇಜಾರು ಮಾಡ್ಕೋಬೇಡಿ. ಕಂಪ್ಲೀಟ್ ರಿಕವರ್ ಆದ್ಮೇಲೆ ಬೌನ್ಸ್ ಬ್ಯಾಕ್ ಆಗ್ತೀನಿ ಆಸ್ ಯೂಶುವಲ್ ರೆಗ್ಯುಲರ್ ಡೈಲಿ ವ್ಲಾಗಿಗೆ. ಯಾಕಂದ್ರೆ ಈ ತರ ನನಗೆ ಚೋಚೋಬಾತ್ ವಿಡಿಯೋ ಮಾಡಕ್ ಇಷ್ಟ ಇಲ್ಲ. ಕಂಟಿನ್ಯೂಟಿ ಬರೋದು ಇದು ಕಂಪ್ಲೀಟ್ ಚೋಚೋ. ನನಗೆ ಗೊತ್ತಿಲ್ಲ ಈ ವಿಡಿಯೋನಲ್ಲಿ ಏನಿದೆ ಏನಿಲ್ಲ. ನಿಜ ಹೇಳ್ತೀನಿ, ಏನಾದ್ರು ಬೋರಿಂಗ್ ಆಗಿದ್ರೆ ಕ್ಷಮಿಸಿ, ಏನಾದ್ರು ಎಂಟರ್ಟೈನಿಂಗ್ ಆಗಿದ್ರೆ ನೋಡಿ ಸಪೋರ್ಟ್ ಮಾಡಿ. ಹೀಗೆ ನಿಮ್ಮ ಆಶೀರ್ವಾದ ಸದಾ ಇರ್ಲಿ ಅಂತ ಕೇಳ್ಕೊಂತ ಈ ವಿಡಿಯೋನ ಸದ್ಯಕ್ಕೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಂಡ್ ಮಾಡೋಕ್ಕಿಂತ ಮುಂಚೆ 3-4 ದಿವಸದಿಂದ ಹೆಂಗಾಗೋದಂದ್ರೆ ಬೆಳಿಗ್ಗೆ ಹೊತ್ತು ಚೆನ್ನಾಗಿರ್ತೀವಿ, ವಿಡಿಯೋ ಸ್ಟಾರ್ಟ್ ಮಾಡ್ತೀವಿ, ಮಧ್ಯಾಹ್ನ ಅಷ್ಟೊತ್ತಿನಲ್ಲಿ ತಿರ್ಗಾ ಪೂರ್ ಹೆಲ್ತ್ ವಿಡಿಯೋ ನಿಲ್ಸ್ಬಿಡ್ತೀವಿ. ಸೊ ಆ ತರ ಶೂಟ್ ಮಾಡಿರೋ ವಿಡಿಯೋನ ಇವಾಗ ಈ ಒಂದು ಇದನ್ನ ನಾವು ಸ್ಟಾಪ್ ಮಾಡಿದ್ಮೇಲೆ ಕಂಟಿನ್ಯೂ ಮಾಡ್ತೀವಿ, ಅದನ್ನ ನೋಡಿ. ಸೊ ಅದು ಈ ವಿಡಿಯೋದಲ್ಲಿ ಅದೇ ನಾನು ಹೇಳಿದ್ನಲ್ಲ, ಎಲ್ಲ ಕಂಪ್ಲೀಟ್ ಮಿಕ್ಸ್ ಮಾಡಿ ಚೋಚೋಬಾತ್ ಮಾಡಿ, ಬಿಸಿಬೇಳೆ ಬಾತ್ ಚೋಚೋಬಾತ್ ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀನಿ.
ಬನ್ನಿ ಎಂಜಾಯ್ ಮಾಡಿ. ಸಿಗ್ತೀನಿ ಆ್ಯಸ್ ಯೂಶುವಲ್ ಡೈಲಿ ಲಾಗಲ್ಲಿ. ಇನ್ನೊಂದು 2 ಡೇಸಲ್ಲಿ ತುಂಬ ಏನು ಟೈಮ್ ತೊಗೊಳಲ್ಲ, ಆಲ್ಮೋಸ್ಟ್ ರಿಕವರ್ ಆಗಿದ್ದೀನಿ ಡ್ರಿಪ್ ಎಲ್ಲ ಹಾಕೊಂಡ್ಮೇಲೆ. ಹಾಗಾಗಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಫ್ಲಾಶ್ ಬ್ಯಾಕ್. ಇವತ್ತು ಸ್ವಲ್ಪ ಬೇಗನೆ ಎದ್ದು ಎಲ್ಲಾ ಕೆಲಸನೂ ಮುಗಿಸ್ಕೊಬಿಟ್ಟಿದ್ದೀನಿ. ಇವಾಗ ತಿಂಡಿ ತಿನ್ನಕ್ಕೆ ರೆಡಿ ಆಗ್ತಾ ಇದೀವಿ. ದೇವ್ರ ಪೂಜೆ ಮಾಡಿ ಆಯ್ತು. ಇವತ್ತು ತಿಂಡಿಗೆ ಉಪ್ಪಿಟ್ಟು ಮಾಡಿದ್ದೀನಿ. ಫುಲ್ ತರಕಾರಿ ಎಲ್ಲ ಹಾಕಿ ಮಾಡಿದ್ದೀನಿ. ಒಳ್ಳೆ ಫ್ಲೇವರ್ ಬರ್ತಾ ಇದೆ ಉಪ್ಪಿಟ್ಟು. ಇವಾಗ ತಿಂಡಿ ತಿನ್ಬೇಕು, ಇನ್ನೇನಿಲ್ಲ ತಿಂಡಿ ತಿನ್ಕೊಂಡು ಹೊರಗಡೆ ಓಡಬೇಕು. ಒಂದೊಳ್ಳೆ ಕೆಲಸ ಓಡಾಡ್ತಾ ಇದೀವಿ. ಎಲ್ಲ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂತ ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಇತ್ತೀಚೆಗೆ ಈ ಸಣ್ಣ ನೊಣನೋ ಸೊಳ್ಳೆನೋ ಏನೋ ಗೊತ್ತಿಲ್ಲ, ತುಂಬಾ ಓಡಾಡತ್ತೆ. ಅದಕ್ಕೆ ಬ್ಯಾಟ್ ಹಿಡ್ಕೊಂಡು ನಾನು ಮನು ಅವಾಗವಾಗ ಹೊಡಿತಾ ಇರೋದು, ಚಟ್ಟಪಟ್ಟ ಅಂತ. ಬಂದಿದೆ ಲೇಟ್ ಆಯ್ತು ಇವತ್ತು ಮನೆಗೆ. ಬಂದು ಒಂದು ಅರ್ಧ ಗಂಟೆ ರಿಲ್ಯಾಕ್ಸ್ ಮಾಡಿ ಆಫೀಸಿಗೆ ಲಾಗಿನ್ ಮಾಡಿ, ಇಷ್ಟೊತ್ತು ಮೀಟಿಂಗ್ ಅಲ್ಲಿದ್ದೆ. ಆಫೀಸ್ ಲಾಗಿನ್ ಮಾಡಿದ್ದ ಟೈಮಿಂದ ಹಿಡಿದು ಇಲ್ಲಿ ತನಕ ಊಟನೂ ಮಾಡಕ್ ಟೈಮ್ ಆಗಿಲ್ಲ. ಫುಲ್ ಹೊಟ್ಟೆಶ್ವಾಗ್ತಾ ಇದೆ. ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ನಲ್ಲ, ಸಖತ್ತಾಗಿತ್ತು ಉಪ್ಪಿಟ್ಟು. ಒಂದಿಷ್ಟೇಷ್ಟು ಸಾಯಂಕಾಲ ಸ್ನ್ಯಾಕ್ಸ್ಗೆ ಅಂತ ಇಟ್ಕೊಂಡಿದೆ, ಕಾಫಿ ಜೊತೆ ತಿನ್ನಕ್ಕಿರ್ಲಿ ಅಂತ. ಬರ್ತಿದಂಗೆ ಮನು ಉಪ್ಪಿಟ್ಟು ಲೈಫಲ್ಲಿ ಮುಟ್ತಲೇ ಇರೋರು ಇವತ್ತು ಉಪ್ಪಿಟ್ಟು ಖಾಲಿ ಮಾಡಿದ್ದಾರೆ. ನಂಬ್ತೀರಾ ನೀವು? ನಂಬಲೇಬೇಕಾದ್ರೆ ಏನು ಸಿಗ್ಲಿಲ್ಲ ಅಂದ್ರೆ ಅದನ್ನ ತಿನ್ಲೇಬೇಕಾದ್ರೆ. ಈಗಲೂ ನೀವು ನೋಡ್ದಂಗೆ ಏನೇನೋ ಹುಡುಕಾಡಿ ತರಕಾರಿ ಏನೋ ಒಂದು ತೆಗ್ದಿದ್ದೀನಿ. ಹೊಟ್ಟೆ ಹಸಿ ಆಗ್ತಾ ಇರ್ತಾರೆ. ಮಾಡ್ಕೊಡ್ತೀನಿ ಅಂದ್ರು ತಿನ್ನಲ್ಲ. ನೀನ್ ಒಬ್ಳಿಗೆ ಮಾಡ್ಕೊಂಡು ತಿನ್ನು, ನನಗ್ ಬೇಡ, ನಂಗೆ ಡೈಜೆಷನ್ ಆಗಲ್ಲ ಅಂತಾರೆ. ಹೌದು. ಆಮೇಲೆ ಹೇಳೋದು ಮನೇಲಿ ಏನು ಇಲ್ಲ ತಿನ್ನಕ್ಕೆ, ಹುಡಿಕೊಂಡು ತಡಿಕೊಂಡು ಸಿಕ್ಕಿದ್ ಪಕ್ಕಿದ್ ತಿಂತೀನಿ ಅಂತ. ನಾವು ನಿಂತರ ಜಂಕ್ ತಿನ್ನಲ್ಲ, ಏನ್ ತಿಂದ್ರು ಒಳ್ಳೇದೇ ತಿನ್ನೋದು. ಓ, ಚಪಾತಿ ಜಂಕ? ಅದೇ ಅವಾಗ ಮ್ಯಾಗಿ ಹೇಳ್ತಿದ್ದ ನಾವು. ಫುಲ್ಲು ಹೊಟ್ಟೆಶ್ವಾಗ್ಬಿಟ್ಟಿದೆ. ಚಪಾತಿ ಮಾಡ್ತೀನಿ ಮನು, ತಿನ್ನೋಣ ಅಂತಂದೆ. ಇಲ್ಲಪ್ಪ ನಂಗೆ ಡೈಜೆಷನ್ ಆಗಲ್ಲ, ನನಗೇನು ಬೇಡ ಅಂತಾರೆ. ಒಬ್ಳಿಗೆ ಏನ್ ಮಾಡ್ಕೊಳ್ಳೋದು ಅನ್ಕೊಂಡು ಓಕೆ ನನಗೆ ಮ್ಯಾಗಿ ತಂದ್ಕೊಡು, ಮ್ಯಾಗಿ ಮಾಡ್ಕೊಂತೀನಿ ಅಂದೆ. ಅದಕ್ಕೆ ಬೈತಾ ಇರೋದು, ಬರೀ ಜಂಕ್ನೇ ತಿನ್ನಕ್ ನೋಡ್ತೀಯಾ ಅಂತ. ನೀವೇ ನೋಡಿದ್ದೀರಾ ನಾನು ಏನಾದ್ರು ತಿಂತೀನ ಜಂಕ್ ಫುಡ್? ಇಲ್ಲ, ಚಾನ್ಸ್ ಇಲ್ಲ ನೋಡಕ್ ಅವರು. ಅವಾಗ ವಿಡಿಯೋನ ರೆಕಾರ್ಡ್ ಮಾಡಲ್ಲ. ಬರೀ ಹಿಂಗೆ ಮರ್ಯಾದೆ ಕಳೀತಾ ಇರೋದು. ನಾನು ಏನೋ ಒಂದ್ ಹೇಳ್ಕೊಂಡು ಬಿಲ್ಡಪ್ ಕೊಟ್ಕೊಂತ ಇರ್ತೀನಿ. ಅವ್ರು ಬಂದ್ ಮರ್ಯಾದೆ ಕಳೆದ್ಬಿಟ್ಟು ಹೋಗ್ತಾ ಇರ್ತಾರೆ. ಚಪಾತಿ ಮಾಡ್ಕೊಳ್ಳೋಣ ಅಂತ ಟೈಮು 4 ಗಂಟೆ ಆಗೋಯ್ತು. ಬಟ್ ಫುಲ್ ಹೊಟ್ಟೆಶ್ವಾಗ್ತಾ ಇದೆ. ಚಪಾತಿ ತಿನ್ಬೇಕು ಅನ್ನಿಸ್ತಾ ಇದೆ ನನಗೆ. ಖಾರ ಆಗಿ ಟೊಮೆಟೊ ಗೊಜ್ಜು ಮಾಡ್ಕೊಂಡು ಚಪಾತಿ ಮಾಡ್ಕೊಂಡು ಬಾರಿಸೋದೆ. ಅವ್ರಿಗೆ ಚಿಕನ್ ಕರಿ ಇಟ್ಟಿದ್ದೀನಿ ನೈಟಿಗೆ. ನಂಗೆ ಬೋರ್ ಆಗೋಗಿದೆ ಅದು ತಿಂದು. ಹೋಗ್ತೀನಿ ಕ್ವಿಕ್ಕಾಗಿ ಚಪಾತಿ ಮಾಡ್ಕೊತೀನಿ. ಈಗ 2 ಡೇಸಿಂದ ಹುಷಾರಿಲ್ಲ. ಇವತ್ತೇ ಒಂದು ಸ್ವಲ್ಪ ಸುಮಾರಾಗಿ ಎದ್ದು ಓಡಾಡ್ತಾ ಇದ್ದೀನಿ. ಏನಕ್ಕೂ ಮೂಡಿಲ್ಲ ಏನು ಮಾಡೋಕ್ಕೂ. ಬಟ್ಟೆ ಒಣಗಾಕೆನೆ 2 ಡೇಸ್ ಆಯಿತು. ನಾನು ಇವತ್ತು ಬಂದು ಎತ್ಕೊಂಡು ಹೋಗ್ತಾ ಇದ್ದೀನಿ. ಲಿಟ್ರಲಿ ಮರ್ತೇ ಬಿಟ್ಟಿದೆ. ಗಾಳಿ ಸಿಕ್ಕಾಬಟ್ಟೆ ಒಂಥರ ಎಲ್ಲ ಹೇಳ್ತಾ ಇದ್ನಲ್ಲ, ಅವಾಗವಾಗ ಒಂಥರ ಫೀವ್ರಿಶ್ ಫೀಲ್ ಆಗುತ್ತೆ. ನಾನು ಕೊನೆಗೆ ಜ್ವರ ಬಂದೇ ಬಿಡ್ಬೇಕಾ 2 ಡೇಸಿಂದ. ಸುಧಾರಿಸ್ಕೊಂತ ಇದ್ದೀನಿ ಈಗ. ಸೊ ಮಂಜು ಒಬ್ಳಿಗೆ ಅಲ್ಲ, ನನಗೂ. ಸೊ ಥ್ರೋಟ್ ಇರಿಟೇಷನ್, ಕೋಲ್ಡ್, ಕಫು, ಆಲ್ಮೋಸ್ಟ್ ಆಲ್ ಎಲ್ಲ ಥರ ಏನೇನು ಬರಬೇಕಿತ್ತು ಎಲ್ಲ ಬಂತು. ಪರವಾಗಿಲ್ಲ. ಅಂದರೆ ಯೂಶ್ವಲಿ ಜ್ವರ ಬಂದರೆ 4-5 ಡೇಸ್ವರೆಗೂ ಇದ್ದೇ ಇರತ್ತೆ. ಬಟ್ ನಮಗೇನೋ 2 ಡೇಸಲ್ಲಿ ಇಬ್ಬರಿಗೂ ರಿಕವರ್ ಆಗೋಯ್ತು. ಸೊ ಇವತ್ತು ಬಟ್ಟೆ ತೆಗಿಯೋಕ್ಕೆ ಅಂತ ಟೆರೇಸಿಗೆ ಬಂದಿದ್ದೀವಿ. ಇಲ್ಲಿ ನೋಡ್ದಾದ್ರೆ ಫುಲ್ ಮೋಡ ಮುಚ್ಕೊಬಿಟ್ಟಿದೆ ನೋಡಿ. ಏನು ಮಳೆ ಬರೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ಸೊ ಹುಷಾರಿಲ್ದಿರೋ ಕಾರಣ ಮಂಜು ನೆನ್ನೆ ವೀಡಿಯೋ ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ಲು. ಒಂದು ಅರ್ಧ ದಿನವರೆಗೂ ಮಾಡಿದ್ಲು ಅಷ್ಟೇ. ಅದಾದಮೇಲಿಂದ ಮಾಡೋದಕ್ಕೆ ಆಗಲೇ ಇಲ್ಲ. ಹೆವಿ ಗಾಳಿ ಹೊಡಿತಾ ಇದೆ. ಮೋಸ್ಟ್ಲಿ ನಿಮ್ಗೆ ಕೇಳಿಸಲ್ಲ ಅನ್ಕೊತೀನಿ. ಎನಿವೇಸ್ ಅದೇ ನೆನ್ನೆ ರಾತ್ರಿ ನೆನ್ನೆ ಬೆಳಗ್ಗೆ ಸ್ಟಾರ್ಟ್ ಮಾಡಿ ಒಂದು 2-3 ಅವರ್ ಏನೋ ವೀಡಿಯೋ ಶೂಟ್ ಮಾಡಿದ್ಲು. ಅದಾದಮೇಲಿಂದ ಸ್ವಲ್ಪ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅಂದ್ಬಿಟ್ಟು ಇಬ್ಬರು ಬೆಡ್ ರೆಸ್ಟ್ ಕೊಟ್ಟೋದು. ಏನು ಜಾಸ್ತಿ ಏನು ವೀಡಿಯೋ ರೆಕಾರ್ಡ್ ಮಾಡೋಕ್ಕೆ ಹೋಗಲಿಲ್ಲ. ಈಗ ಓಕೆ ಅಂತ ಅನ್ನಿಸ್ತಾ ಇದೆ. 24 ಅವರ್ಸ್ ಆದಮೇಲೆ ಓಕೆ ಅನ್ನಿಸ್ತಾ ಇದೆ. ಬಟ್ ಯಾವುದೇ ರೀತಿಯಾದ ಮಾತ್ರೆ ತಗೊಂಡಿಲ್ಲ. ಕಫ್ ಸಿರಪ್ಪನ್ನು ಮಾತ್ರ ನಾನು ತಗೊಂಡಿದ್ದೆ. ಮಂಜು ಇನ್ನು ಯಾವುದೇ ರೀತಿಯಾದ ಟ್ಯಾಬ್ಲೆಟ್ ಗಿಬ್ಲೆಟ್ ಏನೂ ತಗೊಂಡಿಲ್ಲ. ಇವಾಗ ಇಲ್ಲಿ ನೋಡ್ತಾ ಇದ್ದೀವಿ, ಕಾಣಿಸ್ತಾ ಇದೆ ಅಲ್ಲಿ JCBಗಳು. ಆ್ಯಕ್ಚುಲಿ ಅದು ಕೆರೆನ ರಿವೈವ್ ಮಾಡ್ತಾ ಇದ್ದಾರೆ. ಸೊ ಕೆರೆ ಅದು ಹಿಂಗೆ ಬಂದು ಇಲ್ಲಿಗೆವರೆಗೂ ಬರುತ್ತೆ. ಸೊ ನಮ್ಮ ಆ್ಯಕ್ಚುಲಿ ಹೆಂಗಿದೆ ಗೊತ್ತಾ, ಈ ಲೇಔಟ್ ಹೆಂಗಿದೆ ಅಂದರೆ ಸುತ್ತಲೂ ಲೆಕ್ಕ ಹಾಕಿದ್ರೆ 5 ಕೆರೆ ಇದೆ. 5 ಕೆರೆ ಮಧ್ಯದಲ್ಲಿ ನಾವಿದ್ದೀವಿ. ತುಂಬ ಚೆನ್ನಾಗಿದೆ. ಅದಕ್ಕೆ ಇಲ್ಲಿ ಶೀತ ಜಾಸ್ತಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ಲ, ತುಂಬ ಕೋಲ್ಡು ಅಂತ. ಅದಕ್ಕೆ ಯಾವಾಗಲೂ ಸ್ಲಿಪ್ಪರ್ ಹಾಕೊಂಡಿರ್ಬೇಕು. ಬೇಗ ಏನಂತಾರೆ ಕೋಲ್ಡ್ ಆಗುತ್ತೆ ಬಾಡಿ. ಅಂದರೆ 5 ಕೆರೆ ರಿವೈವ್ ಮಾಡ್ತಾ ಇದ್ದಾರೆ. ಬಟ್ ಆ ಕೆರೆನಲ್ಲಿ ಆ್ಯಕ್ಚುಲಾಗಿ ಆ್ಯಕ್ಟಿವ್ ಆಗಿರೋದು 1, 2, 3 ಕೆರೆ ಆ್ಯಕ್ಟಿವ್ ಆಗಿದೆ. 1, 2 ಅಲ್ಲೊಂದು 3, 4 ಅಲ್ಲೊಂದು 5. ಸೊ ಇವು 8 ಕೆರೆ ಇದೆ ಇಲ್ಲಿ. 5 ಕೆರೆ ರಿವೈವ್ ಮಾಡ್ತಾವ್ರೆ. 3 ಎಕ್ಸಿಸ್ಟಿಂಗ್ ಕೆರೆ ಇದೆ ಆಲ್ರೆಡಿ. ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗೋಯ್ತು. ಈಗ ಪಕ್ಕದಲ್ಲಿ ಇನ್ನೊಂದು ಬಿಲ್ಡಿಂಗ್ ಆಗ್ತಾಯಿದೆ. ಈಗ ಆ ಬಿಲ್ಡಿಂಗ್ ಒಳಗಡೆಯಿಂದ ಹೋಗಿ
ಆ ಲೇಔಟಲ್ಲೇ ನಾವು ವಾಕ್ ಮಾಡೋದು ನಾನು ಮತ್ತು ಮಂಜು. ಈಗ ಅದು ಕನ್ಸ್ಟ್ರಕ್ಷನ್ ಆಗೋದ್ರೆ ಇನ್ಯಾವ ದಾರಿನೂ ಇಲ್ಲ. ಆವಾಗ ಹಿಂಗಿಂದ ಬಂದು ಆ ಕಡೆಯಿಂದ ಹೋಗಿ ಅಲ್ಲಿಂದ ಹೋಗ್ಬೇಕು ಆಚೆ ವಾಕಿಂಗ್ ಮಾಡೋಕ್ಕೆ. ನೋಡಿ ಹಂಗಂತ ಇದ್ದಂಗೆ ಮಳೆ ಹನಿಯಕ್ಕೆ ಸ್ಟಾರ್ಟ್ ಆಗೋಯ್ತು. ಮಳೆ ಹನಿಯಕ್ಕೆ ಸ್ಟಾರ್ಟ್ ಆಯಿತು. ಸದ್ಯ ಒಳ್ಳೆ ರೈಟ್ ಟೈಮಿಗೆ ಬಂದು ಬಟ್ಟೆ ಎತ್ಕೊಂತ ಮಳೆ ಬರುತ್ತೆ ಅಂತಲ್ಲ ಸಡನ್ ನೆನಪಾಯ್ತು ನನಗೆ. ಅಯ್ಯೋ 2 days ಆಯ್ತಲ್ಲ ಬಟ್ಟೆ ಒಣಗಾಕಿ ಅಂತ ಬಂದರೆ ಬಟ್ಟೆ ಎತ್ಕೊಂತಿದ್ದಂಗೆ ಮಳೆ ಸ್ಟಾರ್ಟ್ ಆಗ್ತದೆ ನೋಡಿ. ಇವಾಗ ಅನ್ನಿಸ್ತಾ ಇದೆ ನಾನು ಆಫೀಸಿಗೆ ರಜಾ ಹಾಕೋಬಿಟ್ಟಿದ್ರು ಆಗಿರೋದು ಅಂದ್ಕೊಂಡು. ಟೈಮ್ ಆಲ್ರೆಡಿ 3:30 ಆಯಿತು. ಇವಾಗ ಇನ್ನೇನು ರಜಾ ಕೇಳೋದು ಅಂದ್ಕೊಂಡು ಬೇಡ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಬರೋಣ ಅಂದ್ಕೊಂಡು ಹೊರಟಿದ್ದೀನಿ. ಲಿಟ್ರಲಿ ಆಗ್ತಾನೆ ಇಲ್ಲ, ಆನ್ ಅಂಡ್ ಆಫ್ ಫೀವರ್ ಥರ ಬರ್ತಾ ಇದೆ. ಆ ಬಟ್ಟೆ ಎತ್ಕೊಂಡು ಬರ್ಬೇಕಾದ್ರೆ ಸುಮಾರಾಗಿದ್ನ, ಇವಾಗ ಅಲ್ಲಿ ನೋಡಿ ಫುಲ್ ಕಣ್ಣೆಲ್ಲ ರೆಡ್ಡಿಶ್ ಥರ ಫುಲ್ ಫೀವರಿಶು. ನಿಮ್ಮ ಜೊತೆ ಟ್ರೀಟ್ಮೆಂಟ್ ತಗೊಂಡ್ರೆ ನಾವು ಒಬ್ಬರಿಗೆ ಫ್ರೀ ಅಂತೆ, ಅದನ್ನ ಆ ಟ್ರೀಟ್ಮೆಂಟ್ ನಾನು ತಗೊಂಡಿದ್ದೀನಿ. ಬೈ 1 get 1 ಬೈ 1 get 1 ಟ್ರೀಟ್ಮೆಂಟ್ ಇಂಜೆಕ್ಷನ್ ಕೊಡ್ತಾ ಇದ್ದಾರಂತಲ್ಲಿ. ಅದಕ್ಕೆ ಸುಮ್ಮನೆ ಚಾನ್ಸ್ ಮಿಸ್ ಮಾಡ್ಕೊಳ್ಳೋದು ಬೇಡ, ತಗೋಬಿಡೋಣ ಅಂತ ಹೋಗ್ತಾ ಇದ್ದೀವಿ. ಆಫರ್ ಬಂಪರ್ ಆಫರ್. ಹೋಗಿ ಕ್ಲಿನಿಕ್ಕಿಗೆ ತೋರಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಫುಲ್ಲು ಒಂಥರ ಕೋಲ್ಡ್, ರನ್ನಿಂಗ್ ನೋಸ್ ಇಲ್ಲ ಬಟ್ ಫುಲ್ ಬ್ಲಾಕ್ ಆಗಿದೆ ನೋಸು. ಅದಕ್ಕೆ ಅರ್ಧ ಇರಿಟೇಷನ್ ಹಿಂಸೆ ಎಲ್ಲ ಆಗ್ತಾ ಇರೋದು. ಓಕೆ ಹೋಗಿ ಬರೋಣ, ಲೇಟ್ ಮಾಡೋದು ಬೇಡ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಬೆಳಕು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಕಿಟಕಿ ತೆಗೆದ್ರೆ ಫುಲ್ ರೂಮೇ ಬ್ರೈಟ್ ಆಗಿದೆ. ವೆಲ್ಕಮ್ ಬ್ಯಾಕ್ ಟು ದಿ ವಿಡಿಯೋ ಅಗೇನ್. ಇದು ಡೈಲಿ ಲಾಗ್ ಅಲ್ಲ, ಇದು ರ್ಯಾಂಡಮ್ ಲಾಗ್ ಆಗೋಗ್ಬಿಟ್ಟೈತೆ ನಂದು. ಇವತ್ತು 3rd day ನಾನು ವಿಡಿಯೋ ಮಾಡ್ತಾ ಇರೋದು. ದಿನ ಒಂದು ಚೂರ್ ಮಾಡ್ತಾ ಇದ್ದೀನಿ ಹುಷಾರಿಲ್ದಲೇ ಇರೋದಕ್ಕೆ. ಪ್ರಾಬಬ್ಲಿ ಇವತ್ತು ಫುಲ್ ಕಂಪ್ಲೀಟ್ ಮಾಡಿಬಿಟ್ಟು ನಾಳೆ ಖಂಡಿತ ಪಬ್ಲಿಷ್ ಮಾಡ್ತೀನಿ. ಬೇಜಾರು ಮಾಡ್ಕೋಬೇಡಿ ಯಾರೆಲ್ಲ ವಿಡಿಯೋಸ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ. ಇನ್ನೊಂದು ಸ್ವಲ್ಪ ದಿನ ಕಂಪ್ಲೀಟ್ ರಿಕವರ್ ಆದ್ಮೇಲೆ ಅಗೈನ್ ವಿಲ್ ಬ್ಯಾಕ್ ಟು ಡೈಲಿ ಲಾಗ್. ಮಾರ್ನಿಂಗ್ ಮಾಡಿ ಈವ್ನಿಂಗ್ ಎಡಿಟ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಪಬ್ಲಿಷ್ ಮಾಡೋ ಥರ ಮಾಡ್ಕೊತೀನಿ. ಇನ್ನೊಂದು 3-4 ದಿನ ಟೈಮ್ ಬೇಕಷ್ಟೇ ನನಗೆ. ಯಾಕಂದ್ರೆ ಇಬ್ರು ಒಟ್ಟಿಗೆ ಹುಷಾರ್ ತಪ್ಪಿಟ್ಟಿದೀವ, ಅದು ಇಬ್ರಿಗೂ ಟಯರ್ಡ್ ಮಾಡಾಕ್ತಾ ಇದೆ. ಮನು ಮುಖನೇ ನೋಡಿ ಫುಲ್ ಒಂಥರ ಗಟ್ಕೊಂಡಿಗಿದೆ. ನಾನು ಇವತ್ತೊಂದು ಸ್ವಲ್ಪ ಆಕ್ಟಿವ್ ಆಗಿದ್ದೀನಿ. ಮನುಗಂತೂ ಇನ್ನೂ ಹುಷಾರೇ ಆಗಿಲ್ಲ. ನೋಡೋಣ, ಅದು ಆನ್ ಅಂಡ್ ಆಫ್ ಫೀವರ್ ಬರ್ತಾ ಇದೆ ಹೋಗ್ತಾ ಇದೆ ನಮಗೆ. ಹಾಗಾಗಿ ಬರೀ ಡೋಲೋನೆ ತಗೊಂಡು ರಿಕವರ್ ಆಗ್ತಾ ಇದೀವಿ. ಬೆಳಗ್ಗೆ ಏನಾದ್ರೂ ಖಾರ ತಿನ್ಬೇಕು ಅಂತ ಅನಿಸ್ತಾ ಇತ್ತು. ಈ ಹುಷಾರ್ ತಪ್ಪಿದಾಗ ಹಂಗೆ ಎಲ್ಲ ಏನಾದ್ರೂ ಹುಳಿ ಖಾರ ತಿನ್ಬೇಕು ಅಂತ ಅನ್ಸತ್ತೆ. ಅದಕ್ಕೆ ಇವತ್ತು ಸ್ಪೆಷಲ್ ಆಗಿ ಅಕ್ಕಿ ರೊಟ್ಟಿ ತರ ದೋಸೆ ತರ ಬಿಡ್ತೀನಲ್ಲ ಆ ತರ ಬಿಟ್ಬಿಟ್ಟು ಟೊಮೆಟೊ ಗೊಜ್ಜು ಮಾಡ್ಕೊಳ್ಳೋಣ, ಖಾರ ಹುಳಿಯಾಗಿ ಅನ್ಕೊಂಡು ನಾಟಿ ಟೊಮೆಟೊ ಆನಿಯನ್ ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಮಾಡ್ತಾ ಇದ್ದೀನಿ. ಹಾಲು ಬಿಸಿಗಿಟ್ಟಿದ್ದೀನಿ, ಕಾಫಿ ಮಾಡ್ಕೊಡೋಣ ಮನೆಗೆ ಅಂತ. ಇವಾಗ ರೊಟ್ಟಿ ಮಾಡ್ಕೊಂಡು ಚೆನ್ನಾಗಿ ಬಾರಿಸ್ಬಿಡ್ಬೇಕು. ನನಗಂತೂ 4-5 days ಆಗೋಯ್ತೇನೋ ರುಚಿಯಾಗಿ ಊಟ ತಿಂದು ಅಂತ ಅನ್ನಿಸ್ಬಿಟ್ಟೈತೆ. ಏನ್ ತಿಂದ್ರು ನಾಲ್ಗೆಗೆ ರುಚಿ ಎತ್ತಾ ಇಲ್ಲ. ನಿನ್ಗೆ ಮನು? ನನಗೂ ಏನೋ ಟೇಸ್ಟ್ ಬರ್ತಾ ಇಲ್ಲ. ಆದಷ್ಟು ನಾನು ಸ್ಪೈಸಿ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಏನ್ ತಿಂದ್ರು ಒಂಥರ ಸಪ್ಪೆ ಏನು ಟೇಸ್ಟೇ ಸಿಗಲ್ಲ. ಅದಕ್ಕೆ ಅಕ್ಕಿ ರೊಟ್ಟಿ ಮಾಡೋಣ ಅಂತ. ನೋಡೋಣ, ಚೆನ್ನಾಗಿರುತ್ತಲ್ಲ ಕಾಂಬಿನೇಷನ್ ಅಕ್ಕಿ ರೊಟ್ಟಿ ಟೊಮೆಟೊ ಗೊಜ್ಜು. ನಾವು ಅಮ್ಮ ಐಡಿಯಾ ಕೊಟ್ಟರು ಬೆಳಗ್ಗೆ ಅಕ್ಕಿ ರೊಟ್ಟಿ ಹಾಕೊಂಡು ಟೊಮೆಟೊ ಗೊಜ್ಜು ಮಾಡ್ಕೊಂಡು ತಿನ್ನು, ಫುಲ್ ಟೇಸ್ಟ್ ಆಗಿರತ್ತೆ ಇಬ್ರಿಗೂ ಅಂತ. ಮಂಜು ಅವರು ಏನೋ ಫುಲ್ ಖುಷಿಯಿಂದ ಅಕ್ಕಿ ರೊಟ್ಟಿ ಮಾಡ್ತೀನಿ ಅಂತ ಬಂದರು. ಆ್ಯಕ್ಚುಲಿ ಏನಂದರೆ ನಮ್ಮ ಹತ್ರ 1947 ತಗೊಂಡಂಥ ಒಂದು ತವಾ ಇದೆ. ಸೊ ಈ ತವಾ ಹೆಂಗೆ ಅಂದರೆ ಏನ್ ಮಾಡಿದ್ರು ಎದಳಲ್ಲ. ಸೊ ಇವ್ರು ಅಕ್ಕಿ ರೊಟ್ಟಿ ಪಾಪ ಮಾಡಿದ್ರು, ಚೆನ್ನಾಗಿತ್ತು. ಮನು ತವಾ ಮೊನ್ನೆ ಒಬ್ಬಟ್ಟು ಮಾಡಿದ್ನಲ್ಲ ಹಬ್ಬದ ದಿನ, ಅದು ಒಬ್ಬಟ್ಟು ಬೇಯಿಸಿದ್ನಲ್ಲ ಮೊದ್ಲೇ ಹಳೆ ತವ 1947 ಮಧ್ಯದಲ್ಲಿ ಫುಲ್ ತೆಳುವಾಗೋಗಿದೆ. ಸೊ ಅದರಿಂದ ಏನಾಗಿದೆ, ಇವ್ರು ಮಾಡ್ತಿರೋ ಅಕ್ಕಿ ರೊಟ್ಟಿ ಎಲ್ಲ ಹಿಂಗ್ ಬತ್ತೈತೆ ಪೀಸು. ಅಂದ್ರೆ ಇದು ಒಂಥರ ಅಡ್ವಾಂಟೇಜ್. ಆಕ್ಚುಲಿ ಏನತ್ತ, ನಮಗೆ ಮುರಿಯೋದು ತಪ್ಪತ್ತೆ. ಸುಮ್ಮನೆ ಹಂಗೆ ತಗೊಂಡು ಹಿಂಗೆ ಹಾಕೊಂಡು ಚಟ್ನಿ ಜೊತೆ ತಿನ್ಕೊಂಡು. ಆಕ್ಚುಲಿ ಇನ್ಫ್ಯಾಕ್ಟ್ ಚೆನ್ನಾಗೈತೆ, ಬಟ್ ಏನೋ ಎದ್ದಿಲ್ಲ. ಟೇಸ್ಟ್ ಚೆನ್ನಾಗೈತೆ, ಅದು ಎದ್ದೇ ಇಲ್ಲ, ಫುಲ್ ತವಾಗೆ ಅಂಟ್ಕೊಂತೈತೆ. ಎಷ್ಟು ಅಂತ ಕೆರೆದು ಇರಲಿ, ಅದಕ್ಕೆ ಎದ್ದಾಕ್ಬಿಟ್ಟು ಚಪಾತಿ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಇವಾಗ ಚಪಾತಿ ಮಾಡ್ತಾವ್ರು ಬಂದು. ಸೊ ಇನ್ನ ಅರ್ಧ ಗಂಟೆ ಟೈಮು ಬ್ರೇಕ್ಫಾಸ್ಟ್ ಇನ್ಕ್ರೀಸ್ ಆಯ್ತು. ಇದನ್ನೀಗ ಚಪಾತಿ ಮಾಡೋದಕ್ಕೆ ಅಂತ ಡೆಡಿಕೇಟೆಡ್ ಆಗಿ ಎತ್ತಿಟ್ಬಿಟ್ಟು ಹೊಸದು ಯಾವ್ದಾದ್ರು ಒಂದು ತವಾ ತಗೋಬೇಕು. ಕರೆಕ್ಟ್. ನೀವು ಟೈಮ್ ನೋಡ್ತಿದ್ದೀರಲ್ಲ, ಟೈಮ್ ನೋಡಿ ಆಲ್ಮೋಸ್ಟ್ 1 ಗಂಟೆ, ಇನ್ನು 15 ನಿಮಿಷ ಇದೆ 1 ಗಂಟೆಗೆ. ಊಟದ ಟೈಮಲ್ಲಿ ತಿಂಡಿ ತಿನ್ನಕ್ ಓಡಾಡ್ತಾ ಇದೀವಿ ನಾವು. ಅಕ್ಕಿ ರೊಟ್ಟಿ ಹೋಗಿ ಚಪಾತಿ ಆಗಿದ್ ಕತೆ. ಬಿಸಿ ಚಪಾತಿ ರೆಡಿ. ತೋಮನ್ ಊಟ ನಾವು ತಿಂಡಿ ಮರ್ತೇ ಹೋಗ್ಬಿಡೈತೆ ನಮಗೆ. ಯಾವ್ದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆಕ್ಚುಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೋದೆ, ಅದೆಲ್ಲ ಸಂಭಾಳಿಸ್ಕೊಂಡು ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಊಟ ಟೈಮ್ ಆಗೋಯ್ತು. ಏನೋ ಒಂದು ಹೊಟ್ಟೆ ತುಂಬ ಸಾಕ್ತಾನೆ, ಊಟ ಆದ್ರೇನು ಬ್ರೇಕ್ಫಾಸ್ಟ್ ಆದ್ರೇನು ಏನು ಮಾಡೋಕ್ಕಾಗಲ್ಲ. ಹುಷಾರಿಲ್ದಲೇ ಇದ್ದಾಗ ಇವೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ನಮಗೂ ಬಾಡಿಯಲ್ಲಿ ಶಕ್ತಿ ಇರಲ್ವಲ್ಲ, ಟಯರ್ಡ್ನೆಸ್. ತಗೋ ತಿನ್ಕೋಬೇಕ. We gotta check out this close to 11, so baby ride it with some urgency. I'm just here for the fun part, cause I'm good on the money part. I be leaving in the cold season.